ಸರಿಯಾದ ನಿದ್ದೆಗಾಗಿ ಏನಾದ್ರೂ ಒಂದು ನ್ಯಾಚುರಲ್ ಉಪಾಯ ಇದೆಯಾ ಅಂತ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ದಿನ ನಾವು ಸಾಮಾನ್ಯವಾಗಿ ಕೇಳೋ ಪರಿಹಾರಗಳನ್ನ ಬಿಟ್ಟು ತುಂಬಾನೇ ಸಿಂಪಲ್ ಆದ ಆದ್ರೆ ಅಷ್ಟೇ ಪವರ್ಫುಲ್ ಆದ ಒಂದ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ರಾತ್ರಿ ಮಲ್ಗೋಕೆ ಅಂತ ಹೋದಾಗ ತಲೆಯಲ್ಲಿ ಒಂದಾದ ಮೇಲೆ ಒಂದು ಯೋಚನೆಗಳು ಓಡೋದು, ಇಲ್ಲಾಂದ್ರೆ ಸರಿಯಾಗಿ ಮಧ್ಯರಾತ್ರಿ ಅಂದ್ರೆ 1-2-3 ಗಂಟೆಗೆ ಇದ್ದಕ್ಕಿದ್ದಾಗೆ ಎಚ್ಚರ ಆಗೋದು, ಆಮೇಲೆ ಮತ್ತೆ ನಿದ್ದೆನೇ ಬರಲ್ಲ. ಈ ಅನುಭವ ಎಷ್ಟೋ ಜನಕ್ಕೆ ಆಗಿರುತ್ತೆ ಅಲ್ವಾ? ಇದು ತುಂಬಾ ಸಾಮಾನ್ಯವಾದ ಸಮಸ್ಯೆ. ನೋಡಿ, ಇಂಥ ದೊಡ್ಡ ಸಮಸ್ಯೆಗೆ ನಾವು ಯಾವಾಗ್ಲೂ ದೊಡ್ಡ ದೊಡ್ಡ ಪರಿಹಾರಗಳನ್ನೇ ಹುಡುಕ್ತಿರ್ತೀವಿ. ಆದ್ರೆ ಒಂದು ಆಶ್ಚರ್ಯದ ವಿಷಯ ಅಂದ್ರೆ ಇದಕ್ಕೆ ಉತ್ತರ ಬೇರೆ ಎಲ್ಲೂ ಇಲ್ಲ, ನಮ್ಮ ಅಡಿಗೆ ಮನೆಯಲ್ಲೇ ಇರಬಹುದು. ಹೌದು, ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಂದು ಅನಿರೀಕ್ಷಿತ ನಿದ್ರಾ ಸಹಾಯಕದ ಬಗ್ಗೆ. ಆ ಪರಿಹಾರ ನಿಜಕ್ಕೂ ಇಷ್ಟೇ ಸಿಂಪಲ್. ಮಲ್ಗೋಕ್ಕೆ 20 ನಿಮಿಷ ಮುಂಚೆ ಕೇವಲ ಒಂದೇ 1 ಟೇಬಲ್ ಸ್ಪೂನ್ ಕುಂಬಳಕಾಯಿ ಬೀಜಗಳನ್ನ ತಿನ್ನೋದು ಅಷ್ಟೇನಾ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದರಿಂದೇ ಒಂದು ಸಖತ್ ವೈಜ್ಞಾನಿಕ ಕಾರಣನೇ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಮೊದಲನೇ ಮತ್ತು ಬಹುಮುಖ್ಯವಾದ ವೈಜ್ಞಾನಿಕ ಕಾರಣ ಅಂದ್ರೆ ಮೆಗ್ನೀಷಿಯಂ. ನಮ್ಮ ನರಮಂಡಲವನ್ನ ಶಾಂತಗೊಳಿಸೋದ್ರಲ್ಲಿ ಈ ಮೆಗ್ನೀಷಿಯಂ ಪಾತ್ರ ಎಷ್ಟು ದೊಡ್ಡದು ಅಂತ ಈಗ ನೋಡೋಣ. ಗೊತ್ತಾ, ಕುಂಬಳಕಾಯಿ ಬೀಜಗಳು ಮಗ್ನೀಷಿಯಂನ ಅತ್ಯುತ್ತಮ ನೈಸರ್ಗಿಕ ಮೂಲಗಳಲ್ಲಿ ಒಂದು. ನಮ್ಮ ಮೆದುಳಲ್ಲಿ ಲಕ್ಷಾಂತರ ನರಕೋಶಗಳು ಇರ್ತವೆ. ಇವು ಸದಾ ಇಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನ ಕಳಿಸ್ತಾನೇ ಇರ್ತವೆ. ಯಾವಾಗ ಈ ಸಿಗ್ನಲ್ಗಳು ಓವರ್ ಆಕ್ಟಿವ್ ಆಗ್ತವೋ ಆಗ ಮೆದುಳು ಅಲರ್ಟ್ ಆಗಿರುತ್ತೆ, ನಿದ್ದೆ ಬರೋದು ತುಂಬಾನೇ ಕಷ್ಟ ಆಗತ್ತೆ. ಮಗ್ನೀಷಿಯಂ ಇಲ್ಲಿ ಒಂದು ಹೀರೋ ತರ ಕೆಲಸ ಮಾಡುತ್ತೆ. ಈ ಮ್ಯಾಗ್ನೀಷಿಯಂ ಗಾಬಾ ಅಂತ ಕರೆಯೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ನಿಯಂತ್ರಿಸೋಕೆ ಹೆಲ್ಪ್ ಮಾಡುತ್ತೆ. ಈ ಗಾಬಾ ಅನ್ನೋದು ನಮ್ಮ ಮೆದುಳಿನ ಮುಖ್ಯವಾದ ಕಾಮಿಂಗ್ ಕೆಮಿಕಲ್ ಮೆಸೆಂಜರ್. ಇದನ್ನ ಒಂದು ಡಿಮ್ಮರ್ ಸ್ವಿಚ್ ತರ ಅಂದ್ಕೊಳ್ಳಿ. ಹೇಗೆ ಡಿಮ್ಮರ್ ಸ್ವಿಚ್ ಲೈಟ್ನ ಬ್ರೈಟ್ನೆಸ್ ಕಮ್ಮಿ ಮಾಡುತ್ತೋ ಹಾಗೆ ಗಾಬಾ ಮೆದುಳಿನ ಆಕ್ಟಿವಿಟಿನ ಸ್ಲೋ ಮಾಡಿ ಅದನ್ನ ಒಂದು ಶಾಂತ ಸ್ಥಿತಿಗೆ ತರುತ್ತೆ. ನಮ್ಮ ನರವ್ಯೂಹದಲ್ಲಿ 2 ಮುಖ್ಯವಾದ ಸ್ಟೇಟ್ಗಳು ಇವೆ. ಒಂದು ಸಿಂಪಥೆಟಿಕ್ ಸ್ಟೇಟ್, ಇದನ್ನ ಫೈಟ್ ಆರ್ ಫ್ಲೈಟ್ ಅಂತಾನೂ ಕರೀತಾರೆ, ಅಂದ್ರೆ ದೇಹ ಅಲರ್ಟ್ ಆಗಿರೋ ಸ್ಥಿತಿ. ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ಸ್ಟೇಟ್, ಅಂದ್ರೆ ರೆಸ್ಟ್ ಅಂಡ್ ರಿಪೇರ್ ಅಥವಾ ವಿಶ್ರಾಂತಿ ತಗೊಳ್ಳೋ ಸ್ಥಿತಿ. ಮೆಗ್ನೀಷಿಯಂ ಮತ್ತು ಗಾಬಾ ದೇಹವನ್ನ ಈ ರೆಸ್ಟ್ ಮಾಡೋ ಸ್ಥಿತಿಗೆ ತರಲು ಸಹಾಯ ಮಾಡುತ್ತೆ. ಚೆನ್ನಾಗಿ ನಿದ್ದೆ ಮಾಡೋಕೆ ಈ ಸ್ಥಿತಿ ತುಂಬಾನೇ ಅವಶ್ಯಕ. ಸರಿ, ಈಗ ಎರಡನೇ ವೈಜ್ಞಾನಿಕ ಕಾರಣ ಏನು ಅಂತ ನೋಡೋಣ. ದೇಹದಲ್ಲಿ ನಿದ್ದೆಗೆ ಬೇಕಾದ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ಕುಂಬಳಕಾಯಿ ಬೀಜಗಳು ಹೇಗೆ ಸಹಾಯ ಮಾಡುತ್ತವೆ ಅಂತ ತಿಳಿದುಕೊಳ್ಳೋಣ. ಕುಂಬಳಕಾಯಿ ಬೀಜಗಳಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನೋ ಒಂದು ಅಮೈನೋ ಆಸಿಡ್ ಇದೆ. ಈ ಹೆಸರು ಎಲ್ಲೋ ಕೇಳ್ದ ಹಾಗೆ ಇದೆಯಾ? ಹೌದು, ಟರ್ಕಿ ಕೋಳಿ ತಿಂದ ಮೇಲೆ ನಿದ್ದೆ ಬಂದ ಹಾಗೆ ಆಗುತ್ತಲ್ಲ, ಅದಕ್ಕೆ ಇದೇ ಟ್ರಿಪ್ಟೋಫ್ಯಾನ್ ಕಾರಣ ಅಂತ ಹೇಳ್ತಾರೆ. ಇದು ನಿದ್ದೆಗೆ ಬೇಕಾದ ಹಾರ್ಮೋನ್ಗಳನ್ನ ತಯಾರಿಸೋ ಪ್ರಾಸೆಸ್ನ ಮೊದಲನೇ ಹೆಜ್ಜೆ. ಈ ಪ್ರಾಸೆಸ್ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಮೆದುಳಿನ ಒಳಗೆ ಈ ಟ್ರಿಪ್ಟೋಫ್ಯಾನ್ ಮೊದಲು ಸೆರೋಟೋನಿನ್ ಆಗಿ ಬದಲಾಗತ್ತೆ. ಸೆರೋಟೋನಿನ್ ಅಂದ್ರೆ ನಮ್ಮನ್ನ ಶಾಂತವಾಗಿಡೋ, ಮೂಡ್ ಚೆನ್ನಾಗಿಡೋ ಒಂದು ಕೆಮಿಕಲ್. ಆಮೇಲೆ ಇದೇ ಸೆರೋಟೋನಿನ್ ಮೆಲಟೋನಿನ್ ಆಗಿ ಬದಲಾಗತ್ತೆ. ಈ ಮೆಲಟೋನಿನ್ ಅನ್ನೋದೇ ನಮ್ಮ ಸ್ಲೀಪ್ ಹಾರ್ಮೋನ್. ಇದು ನಮ್ಮ ದೇಹದ ಒಂದು ಇಂಟರ್ನಲ್ ಕ್ಲಾಕ್ ಅಂದ್ರೆ ಸರ್ಕಾಡಿಯನ್ ರಿದಮ್ನ ಕಂಟ್ರೋಲ್ ಮಾಡುತ್ತೆ. ಸಂಜೆ ಆಗ್ತಿದ್ದಾಗೆ ನಮ್ಮ ದೇಹದಲ್ಲಿ ಮೆಲಟೋನಿನ್ ಜಾಸ್ತಿ ಆದ್ರೆ ಅದು ಮೆದುಳಿಗೆ ಓಕೆ, ಈಗ ಮಲ್ಗೋ ಟೈಮ್ ಅಂತ ಸಿಗ್ನಲ್ ಕೊಟ್ಟ ಹಾಗೆ. ಈಗ ಬರೋಣ 3ನೇ ಕಾರಣಕ್ಕೆ. ಇದನ್ನ ಸಾಮಾನ್ಯವಾಗಿ ಯಾರೂ ಅಷ್ಟಾಗಿ ಗಮನಿಸೋದಿಲ್ಲ, ಆದ್ರೆ ಮಧ್ಯರಾತ್ರಿ ಎಚ್ಚರಾಗೋಕೆ ಇದೊಂದು ದೊಡ್ಡ ಕಾರಣ ಆಗಿರಬಹುದು. ಬೆಳಗ್ಗೆ 3 ಗಂಟೆ. ಯಾಕೆ ಎಷ್ಟೋ ಜನಕ್ಕೆ ಸರಿಯಾಗಿ ಇದೇ ಟೈಮಲ್ಲಿ ಎಚ್ಚರ ಆಗುತ್ತೆ? ಇದಕ್ಕೊಂದು ಸಾಮಾನ್ಯ ಕಾರಣ ಅಂದ್ರೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇದ್ದಕ್ಕಿದ್ದಾಗ ಹಾಗೆ ಡ್ರಾಪ್ ಆಗೋದು. ಹೀಗೆ ರಕ್ತದಲ್ಲಿ ಸಕ್ಕರೆ ಅಂಶ ಕುಸಿದಾಗ ನಮ್ಮ ದೇಹ ಇದನ್ನ ಒಂದು ಎಮರ್ಜೆನ್ಸಿ ಅಂತ ಅಂದ್ಕೊಳುತ್ತೆ. ಆ ಸಕ್ಕರೆ ಮಟ್ಟವನ್ನ ಮತ್ತೆ ಸರಿ ಮಾಡೋಕೆ ಅದು ತಕ್ಷಣ ಸ್ಟ್ರೆಸ್ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಗಳು ಯಾವುವು ಅಂದ್ರೆ ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್. ಇವೆರಡು ದೇಹವನ್ನ ಉತ್ತೇಜಿಸೋ ಹಾರ್ಮೋನ್ಗಳು. ಅಂದ್ರೆ ಇವು ನಿದ್ದೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಕೆಲಸ ಮಾಡ್ತವೆ. ನೋಡಿ, ಇದೇ ಕಾರಣಕ್ಕೆ ಆ ಉತ್ತೇಜಕ ಹಾರ್ಮೋನ್ಗಳು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಎಬ್ಸಿಬಿಡ್ತವೆ ಮತ್ತು ಮೆದುಳನ್ನ ಮತ್ತೆ ಆಕ್ಟಿವ್ ಮಾಡಿಬಿಡ್ತವೆ. ಅದಕ್ಕೆ ಮತ್ತೆ ನಿದ್ದೆ ಬರಲ್ಲ. ಹಾಗಾದ್ರೆ ಕುಂಬಳಕಾಯಿ ಬೀಜಗಳು ಇಲ್ಲಿ ಹೇಗ್ ಸಹಾಯ ಮಾಡ್ತವೆ? ಅವುಗಳಲ್ಲಿರೋ ಆರೋಗ್ಯಕರ ಕೊಬ್ಬು, ಫೈಬರ್ ಮತ್ತು ಪ್ರೋಟೀನ್ ಈ 3 ಸೇರಿ ರಾತ್ರಿಯಿಡೀ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸ್ಟೇಬಲ್ ಆಗಿಡೋಕೆ ಸಹಾಯ ಮಾಡುತ್ತೆ. ಇದರಿಂದ ಆ ಗ್ಲೂಕೋಸ್ ಡ್ರಾಪ್ ಆಗೋದಿಲ್ಲ, ಹಾಗಾಗಿ ಸ್ಟ್ರೆಸ್ ಹಾರ್ಮೋನ್ಗಳು ಕೂಡ ರಿಲೀಸ್ ಆಗೋದಿಲ್ಲ. ಸರಿ,
ಈ ಎಲ್ಲ ಸೈನ್ಸ್ ತಿಳ್ಕೊಂಡ್ಮೇಲೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಅಭ್ಯಾಸವನ್ನ ರಾತ್ರಿಯ ರೂಟೀನ್ನಲ್ಲಿ ಸೇರ್ಸ್ಕೊಳ್ಳೋಕೆ ಇಲ್ಲಿದೆ ಕೆಲವು ಸಿಂಪಲ್ ಸ್ಟೆಪ್ಸ್. ಮೊದಲನೇದಾಗಿ, ಮಲಗೋಕೆ ಸುಮಾರು 20 ನಿಮಿಷ ಮುಂಚೆ 1 ಚಮಚ ಕುಂಬಳಕಾಯಿ ಬೀಜ ತಿನ್ನಿ. ಎರಡನೇದು, ಪೋಷಕಾಂಶಗಳು ಚೆನ್ನಾಗಿ ಅಬ್ಸಾರ್ಬ್ ಆಗ್ಲಿಕ್ಕೆ ಅದನ್ನ ಚೆನ್ನಾಗಿ ಜಗಿಯೋದು ಮುಖ್ಯ. ಆಮೇಲೆ ನಿಧಾನವಾಗಿ ಲೈಟ್ಸ್ ಡಿಮ್ ಆದಿ, ಫೋನ್, ಟಿವಿ ಎಲ್ಲ ಸ್ಕ್ರೀನ್ಗಳಿಂದ ದೂರ ಇರಿ. ಇದು ಮೆದುಳಿಗೆ ಇನ್ನು ರೆಸ್ಟ್ ಮಾಡೋ ಟೈಮ್ ಅಂತ ಹೇಳ್ದ ಹಾಗೆ. ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಿದ್ದೆಯನ್ನ ಫೋರ್ಸ್ ಮಾಡ್ತಿಲ್ಲ. ಬದಲಿಗೆ ನಿದ್ದೆ ತಾನಾಗಿಯೇ ನ್ಯಾಚುರಲ್ ಆಗಿ ಬರೋಕೆ ಬೇಕಾದ ಒಂದು ಒಳ್ಳೆ ವಾತಾವರಣವನ್ನ ದೇಹದಲ್ಲಿ ಸೃಷ್ಟಿ ಮಾಡೋಕೆ ಸಹಾಯ ಮಾಡ್ತಿದ್ದೀವಿ ಅಷ್ಟೇ. ಹಾಗಾದ್ರೆ ಕೊನೆಯದಾಗಿ ಯೋಚಿಸ್ಬೇಕಾದ ಪ್ರಶ್ನೆ ಇದು. ಕೆಲವೊಮ್ಮೆ ನೋಡೋಕೆ ತುಂಬಾನೇ ಚಿಕ್ಕದು ಅಂತ ಅನ್ಸೋ ಅಭ್ಯಾಸಗಳು ಆರೋಗ್ಯದ ಮೇಲೆ ಅತಿ ದೊಡ್ಡ ಪಾಸಿಟಿವ್ ಬದಲಾವಣೆಗಳನ್ನ ತರಬಲ್ಲವೆ? ಈ ಸರಳ ಪರಿಹಾರವನ್ನ ಒಮ್ಮೆ ಪ್ರಯತ್ನಿಸಿ ನೋಡಿದ್ರೆ ಗೊತ್ತಾಗತ್ತೆ.